ಧರ್ಮಸ್ಥಳದ ಅರಣ್ಯದಲ್ಲಿ 15ರಿಂದ 20 ಸ್ಥಳವನ್ನ ದೂರುದಾರ ಗುರುತಿಸಿದ್ದಾರೆ. ಅರಣ್ಯದಲ್ಲಿ 1 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿ ಮಹಜರನ್ನ ಮಾಡಲಾಗಿದೆ. ಅನಾಮಿಕ ದೂರುದಾರ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಧರ್ಮಸ್ಥಳದ ಕಾಡಿನಲ್ಲಿ ಹೂತಿಟ್ಟ ಶವಗಳ ಪರಿಶೀಲನಾ ಕಾರ್ಯವನ್ನ ಇವತ್ತು ಆರಂಭ ಮಾಡಲಾಯಿತು. ಸುಮಾರು 15ರಿಂದ 20 ಜಾಗಗಳನ್ನ ಆ ವ್ಯಕ್ತಿ ತೋರಿಸಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಆ ಜಾಗಗಳನ್ನ, ಆ ಜಾಗದ ಮಣ್ಣಿನ ಕಣಗಳನ್ನು ಕೂಡ ಈಗಾಗಲೇ SIT ತನಿಖಾ ತಂಡ ಸಂಗ್ರಹ ಮಾಡಿದೆ. ಜೊತೆಗೆ ಆ ಜಾಗಗಳನ್ನ ಗುರುತಿಸುವ ಕಾರ್ಯವನ್ನು ಕೂಡ ಮಾಡಿದೆ. ಈಗ ಆ ಜಾಗಗಳನ್ನ ಸೇಫ್ ಮಾಡ್ಕೊಳ್ಬೇಕಾದಂತಹ ಕೆಲಸವೂ ಕೂಡ SIT ತನಿಖಾ ತಂಡದ್ದಾಗಿದೆ. ಸೊ ಈಗ ಒಂದು ಕಡೆಯಲ್ಲಿ ಯಾವ್ಯಾವ ಜಾಗ 10ರಿಂದ 15 ಜಾಗಗಳನ್ನ ಅನಾಮಿಕ ವ್ಯಕ್ತಿ ತೋರಿಸಿದ್ದಾರೆ, ಅದನ್ನ ಮಾರ್ಕ್ ಮಾಡಿಕೊಂಡಿದ್ದು ಅದನ್ನ ಸೇಫ್ ಮಾಡುವ ಕೆಲಸ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ತನಿಖೆಯ ಮುಂದುವರೆದ ಭಾಗವಾಗಿ ಏನು ಮಾಡಬೇಕು ಅನ್ನೋದರ ಬಗ್ಗೆ ಪ್ರಕ್ರಿಯೆಗಳು ಚುರುಕಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಈಗ ಈ ವ್ಯಕ್ತಿ ದೂರುದಾರ ಆಗಿರೋದ್ರಿಂದ ಕೇವಲ ಹೇಳಿಕೆಗಳನ್ನ ಪಡ್ಕೊಂಡು ಕಳಿಸೋದಕ್ಕೆ ಮಾತ್ರ ಸೀಮಿತ ಆಗುತ್ತಾ, ಅಥವಾ ವಶಕ್ಕೆ ಪಡ್ಕೊಂಡು ಮುಂದಿನ ತನಿಖೆಯನ್ನ ತೀವ್ರಗೊಳಿಸೋದಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ SIT ಯೋಚನೆ ಮಾಡುತ್ತೋ? ಈಗ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಕುರಿತಾಗಿ ಮಾಹಿತಿ ಸಿಗ್ತಾ ಇದೆ. ಯಾವ ಕಾರಣಕ್ಕೆ? ಒಂದು, ಆತ ತಲೆಬುರುಡೆಯನ್ನ ಯಾವ ಕಾರಣಕ್ಕಾಗಿ ಹೊರತೆಗೆದಿದ್ದೇನೆ ಅನ್ನುವಂಥದ್ದು ಒಂದು ವಿಚಾರ ಇರುವಂಥದ್ದು. ಆತ ಅದನ್ನ ಕಾನೂನಿನ ಅಡಿಯಲ್ಲಿ ತೆಗಿಬೇಕಿತ್ತು, ಆದರೆ ಆತನೇ ಓರ್ವ ಹೋಗಿ ತೆಗೆದಿರುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಅದನ್ನ ಹೊರತುಪಡಿಸಿದರೆ ನ್ಯಾಯಾಲಯದಲ್ಲಿ ಇದಕ್ಕೆ ಬೇಕಾದಂಥ, ಇದನ್ನ ಹೊರಗೆ ತೆಗಿಲಿಕ್ಕೆ ಬೇಕಾದಂಥ ಆ ಕೆಲಸಗಳಿಗಾಗಿ ನ್ಯಾಯಾಲಯದ ಮೊರೆ ಹೋಗುವಂಥ ಸಾಧ್ಯತೆಗಳಿದೆ. ಈಗ ಸದ್ಯ ಆತ ಕೆಲವೊಂದು ಕಡೆಗಳಲ್ಲಿ ಏನು ಗುರುತುಗಳನ್ನು ಮಾಡ್ಕೊಂಡಿದ್ದಾನೆ, ಅಲ್ಲೆಲ್ಲ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಈಗ 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹಿಂದಿನಿಂದಲೂ ದೂರಿನಲ್ಲಿ ಹೇಳ್ತಾ ಇರುವಂಥದ್ದು. ಆದರೆ ಈಗ ಸುಮಾರು 10ರಿಂದ 15 ಸ್ಥಳಗಳಲ್ಲಿ ಆತ ಗುರುತುಗಳನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಆ ಸ್ಥಳಗಳು ಏನಿದೆ ಅದರ ಮಣ್ಣಿನ ಕಣಗಳನ್ನು ಈಗ FSLಗೆ ಕಳಿಸಲಿಕ್ಕಾಗಿ ಸಂಗ್ರಹ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಸಂಗ್ರಹ ಮಾಡಿಕೊಂಡಿಟ್ಟು ಅದರ ವರದಿಯನ್ನ ಇಟ್ಕೊಳ್ತಾರೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಏನಾದರೂ ಅಸ್ಥಿಪಂಜರಗಳು ಇದ್ರೆ ಆಗ ಅದನ್ನ ಮ್ಯಾಚ್ ಮಾಡುವಂತ ಕೆಲಸಗಳಾಗುತ್ತೆ. ಆ ಸಂದರ್ಭದಲ್ಲಿ ಅದನ್ನ ಹೊರಗೆ ತೆಗಿಲಿಕ್ಕಾಗುತ್ತೆ. ಅದಕ್ಕೆ ಬೇಕಾದಂತ ಒಂದು ನ್ಯಾಯಾಲಯದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಈ ಎಲ್ಲ ಪ್ರಾಸೆಸ್ಗಳನ್ನ ಈಗ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಮಾಡುವಂಥದ್ದು. ಈಗ ಸದ್ಯದ ಮಟ್ಟಿಗೆ ದೂರುದಾರ ತೋರಿಸಿರುವಂತಹ ಸ್ಥಳಗಳೇನಿದೆ ಅದನ್ನೆಲ್ಲ ಸೆಕ್ಯೂರ್ ಮಾಡುವಂಥದ್ದು, ಜೊತೆಗೆ ಅದನ್ನು ಈಗ ಗುರುತಿಸಲಾಗಿದೆ. ಮುಂದೆ ಅದನ್ನು ಸೆಕ್ಯೂರ್ ಮಾಡಿ ಅಲ್ಲಿ ಏನಾದರೂ ಇದ್ರೆ ಅದನ್ನು ಹೊರಗೆ ತೆಗಿಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಅಧಿಕಾರಿಗಳು ಮಾಡುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅನಾಮಿಕ ಕೊಟ್ಟಂತಹ ಹೇಳಿಕೆ ಮತ್ತು ಆತ ತೋರಿಸಿರುವಂತಹ ಜಾಗಗಳನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಮುಂದುವರೆದಂತೆ ಈಗ ಆ ಜಾಗವನ್ನ ಅಗೆಯುವಂತಹ ಪ್ರಕ್ರಿಯೆ ಯಾವಾಗ ಆಗುತ್ತೆ, ಏನು ಮುಂದಿನ ಬೆಳವಣಿಗೆಗಳೇನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ.